ಮಾಡಿಸ್ರಿ ಎಲ್ಲ ತಗೊಂಡು ಮ್ಯಾಪ್ ರೋಡ್ ಮ್ಯಾಪ್ ಮಾಡಿಸಿ. ಶಿವರಾತ್ರಿ ಹಬ್ಬಕ್ಕೆ ನಂದಿಯಲ್ಲಿ ನಡೆಯುವ ಬ್ರಹ್ಮ ರಥೋತ್ಸವ ಮತ್ತು ಜಾತ್ರೆ ಸಂದರ್ಭದಲ್ಲಿ ಪ್ರತಿ ವರ್ಷ ಭಕ್ತರು ಎದುರಿಸುವ ಕಷ್ಟಗಳು ಮತ್ತು ಜಾತ್ರೆ ಸಮಯದಲ್ಲಿ ಏನೇನು ಬೇಕು ಅನ್ನೋದನ್ನು ಎಂಎಂಟಿವಿ ವಾಹಿನಿ ನಿಮ್ಮ ಮುಂದೆ ಇಟ್ಟಿತ್ತು. ಎಂಎಂಟಿವಿ ವಾಹಿನಿಯಲ್ಲಿ ಪ್ರಸಾರವಾದ ಸುದ್ದಿ ಗಮನಿಸಿದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಬುಧವಾರ ನಂದಿಗೆ ಭೇಟಿ ನೀಡಿದ್ದರು. ನಂದಿಯ ಭೋಗನಂದೀಶ್ವರ ಸ್ವಾಮಿ ದೇವಾಲಯಕ್ಕೆ ತೆರಳಿ ದೈವ ಸನ್ನಿಧಾನದಲ್ಲಿ ಭಕ್ತಿಯ ನಮನ ಸಲ್ಲಿಸಿದ ಜಿಲ್ಲಾಧಿಕಾರಿ ಪ್ರಭು ಬಳಿಕ ಬ್ರಹ್ಮರಥೋತ್ಸವದ ಏರ್ಪಾಟುಗಳನ್ನು ಗಮನಿಸಿ ಅಗತ್ಯ ಸೂಚನೆಗಳನ್ನು ನೀಡಿದರು. ಇನ್ನು ಈ ಬಾರಿ ಬ್ರಹ್ಮರಥೋತ್ಸವದಲ್ಲಿ ದೇವಾಲಯಕ್ಕೆ ಬರುವ ಭಕ್ತರು ದೇವರ ದರ್ಶನಕ್ಕೆ ಸುದೀರ್ಘವಾದಂತಹ ಸರದಿಯಲ್ಲಿ ಕಾಯುವ ಅಗತ್ಯವಿಲ್ಲ. ದೇವರ ದರ್ಶನಕ್ಕೆ ವಿಶೇಷ ದರ್ಶನದ 300 ರೂಪಾಯಿ ಬೆಲೆಯ ಟಿಕೆಟ್ಗಳನ್ನು ಮುದ್ರಿಸಿ ಈ ಬಾರಿ ವಿತರಿಸಲಾಗ್ತಾ ಇದ್ದು, ಟಿಕೆಟ್ ಪಡೆದವರಿಗೆ ನೇರವಾಗಿ ಭೋಗನಂದೀಶ್ವರ ಸ್ವಾಮಿಯ ದರ್ಶನ ಸಿಗಲಿದೆ. ದೇವಸ್ಥಾನಕ್ಕೆ ಬರುವಂತಹ ಪ್ರಮುಖ 4 ದಾರಿಗಳೇನಿದಾವೆ, ಎಲ್ಲಾ ದಾರಿಗಳಲ್ಲೂ ಕೂಡ ಒಂದು 500 ಮೀಟರ್ ಹಿಂದೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಾ ನಾಗರಿಕರಿಗೂ ಕೂಡ, ಯಾವುದೇ ಭಕ್ತಾದಿಗಳು ಬಂದು ಕೂಡ ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಅದಾದ್ಮೇಲೆ ದೇವಸ್ಥಾನದ ಒಳಗಡೆ ವಿಶೇಷ ದರ್ಶನಕ್ಕೆ ಅವಕಾಶ ಇದೆ. ಮತ್ತೆ ಜನಸಾಮಾನ್ಯರಿಗೆ, ಭಕ್ತರಿಗೆ ವಿಶೇಷವಾದಂತ ಒಂದು ದರ್ಶನದ ವ್ಯವಸ್ಥೆ, ಯಾವುದೇ ನುಗ್ಗುಲಾಗದಂತೆ ಬ್ಯಾರಿಕೇಡಿಂಗ್ ವ್ಯವಸ್ಥೆ, ಸ್ವಚ್ಛತೆ, ಕುಡಿಯೋ ನೀರಿನ ವ್ಯವಸ್ಥೆ, ಈ ರೀತಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇದ್ದೇವೆ. ಇನ್ನೂ ಕೂಡ ಕೆಲಸಗಳು ನಡೀತಾ ಇದೆ. ಜೊತೆಗೆ ನಮ್ಮ ನಗರಸಭೆಯವರು ಕೂಡ ಈ ಒಂದು ಸ್ವಚ್ಛತೆಗೆ ಮತ್ತೆ ರಥಬೀದಿ ಏನಿದೆ ಆ ಸಮಗ್ರ ರಥಬೀದಿಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳುವಂತದ್ದು, ಆ ಎಲ್ಲ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಬಹಳ ಐತಿಹಾಸಿಕವಾದಂತ ಒಂದು ಶಿವರಾತ್ರಿ ಉತ್ಸವ ಹಾಗೂ ರಥೋತ್ಸವ ಭೋಗನಂದೀಶ್ವರ ಸ್ವಾಮಿ ಅವ್ರದ್ದು. ಸೊ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ, ಮತ್ತೆ ವಾಹನಗಳ ನಿರ್ಬಂಧ ಏನಿದೆ, ಭಾರಿ ವಾಹನಗಳೇನಿದಾವೆ ನಿರ್ಬಂಧವನ್ನ ಮಾಡ್ತೇವೆ. ಈ ತರದ ಏನೇನು ಉಪಕ್ರಮಗಳು ಬೇಕೋ ಆ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ತೇವೆ. ಬಹಳ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಜಿಲ್ಲಾಡಳಿತ, ನಮ್ಮ ದೇವಾಲಯದ ವ್ಯವಸ್ಥೆ, ನಂದಿ ಗ್ರಾಮ ಪಂಚಾಯಿತಿ ನಾವೆಲ್ಲ ಕೂಡ ಎಲ್ಲ ಸಿದ್ಧರಾಗಿದ್ದಾರೆ. ಸೊ ವಿಶೇಷವಾಗಿ ಇದನ್ನ ಮಾಡ್ತೇವೆ. ಇಲ್ಲ, ದೇವಸ್ಥಾನದ ಅಭಿವೃದ್ಧಿ ದೃಷ್ಟಿಯಿಂದ ಈಗ ನಾವು ಮೊನ್ನೆ ಹಾಸನಾಂಬ ನೋಡಿದ್ದೇವೆ, ನಮ್ಮ ಪಕ್ಕದಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವಾಲಯ ನೋಡ್ತಾ ಇದ್ದೇವೆ. ಸೊ ಎಲ್ಲಾ ದೇವಾಲಯಗಳು ಕೂಡ ದೇವಾಲಯಗಳ ನಿರ್ವಹಣಾ ದೃಷ್ಟಿಯಿಂದ ಒಂದು ಸಣ್ಣ ಆದಾಯ ಬಂದ್ರೆ ಅದು ದೇವಾಲಯದ ನಿರ್ವಹಣೆಗೆ, ಸ್ವಚ್ಛತೆಗೆ, ಕೆಲಸ ಮಾಡೋವಂಥವ್ರಿಗೆ ಎಲ್ಲ ಸಂಪನ್ಮೂಲ ಕ್ರೋಢೀಕರಣ ಮಾಡ್ದಂಗ ಆಗ್ತದೆ. ಹಾಗಾಗಿ ಆ ದೃಷ್ಟಿಯಿಂದ ಒಂದು ವಿಶೇಷ ದರ್ಶನದ ವ್ಯವಸ್ಥೆನೂ ಕೂಡ ಈ ಬಾರಿಯಿಂದ ನಾವು ಮಾಡ್ಕೊಳ್ಳುವಂತ ಒಂದು ಕೆಲಸ ಮಾಡಿದ್ದೇವೆ. ನಾಗರಿಕರಿಗೆ ಎಲ್ಲರಿಗೂ ಕೂಡ ಸುಲಲಿತವಾಗಿ ಯಾವುದೇ ತೊಂದರೆ ಆಗದಂತೆ ದರ್ಶನದ ವ್ಯವಸ್ಥೆಯನ್ನ ಈ ಬಾರಿ ಇನ್ನೂ ವಿಶೇಷವಾಗಿ ನಾವು ಮಾಡ್ಕೊಂಡಿದ್ದೇವೆ. ಇನ್ನು ಜಾತ್ರೆ ವಿಶೇಷವಾಗಿ ಚಿಕ್ಕಬಳ್ಳಾಪುರದಿಂದ ನಂದಿಗೆ, ನಂದಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಸುಮಾರು 170 ಬಸ್ಗಳನ್ನು ಸಂಚಾರಕ್ಕಾಗಿ ಕೆಎಸ್ಆರ್ಟಿಸಿಯಿಂದ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಉಳಿದಂತೆ ಜಾತ್ರೆ ಸುಗಮವಾಗಿ ನಡೆಯಲು ಜಿಲ್ಲಾಧಿಕಾರಿ ಜಿ ಪ್ರಭು ಸಾರ್ವಜನಿಕರ ಸಹಕಾರ ಕೋರಿದ್ದಾರೆ. ಸದಾಶಿವ ಆರಾಧ್ಯ, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.